ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರೋದು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಆ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಲಡ್ಡು ಪ್ರಸಾದಕ್ಕೆ ಮೀನಿನ ಎಣ್ಣೆ, ದನದ ಕೊಬ್ಬಿನ ಅಂಶ ಇರೋದು ಪತ್ತೆಯಾಗಿದೆ. ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ ಲಡ್ಡು ಲಡಾಯಿ. ಕಾರಣ ಜಗನ್ಮೋಹನ್ ರೆಡ್ಡಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾ ಈ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ, ಅಲ್ಲಿಯೇ ತೀರ್ಪು ಬರಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಲಡ್ಡು ಲಡಾಯಿ. ರಿಪಬ್ಲಿಕನ್ ಕೂಡ ತಿರುಪತಿ ತಿರುಮಲದಿಂದಲೇ. ಅಲ್ಲಿ ಜನರ ಮನಸ್ಥಿತಿ, ಅಲ್ಲಿ ಬರೋರ ರಿಯಾಕ್ಷನ್ ಹೇಗಿದೆ, ಆ ತಿಮ್ಮಪ್ಪನ ನೆಲದಲ್ಲಿ ಭಕ್ತಾದಿಗಳ ಭಾವನೆ ಎಂಥದ್ದು, ಅದಕ್ಕೆ ಧಕ್ಕೆ ಆಗಿದೆಯಾ? ಈಗಲೂ ಕೂಡ ತಿರುಪತಿ ತಿಮ್ಮಪ್ಪನ ಲಡ್ಡು ಬಗ್ಗೆ ಅಷ್ಟೇ ಅಪಾರ ಗೌರವ ಇಟ್ಕೊಂಡು ಅದನ್ನ ಖರೀದಿ ಮಾಡ್ತಿದ್ದಾರಾ, ತೆಗೆದುಕೊಂಡು ಹೋಗ್ತಿದ್ದಾರಾ, ಅದ್ರ ಬಗ್ಗೆ ಜನ ಏನಂತಾರೆ, ಅದೆಲ್ಲ ಕುತೂಹಲ. ಹಾಗಾಗಿ ರಿಪಬ್ಲಿಕದಿಂದ ಗ್ರೌಂಡ್ ರಿಪೋರ್ಟ್ ತಿರುಪತಿಯ ತಿರುಮಲದಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರತಿಯೊಬ್ಬರನ್ನ ಕೂಡ ಮಾತನಾಡಿಸ್ತಾ ಇದ್ರು. ಲಡ್ಡು ಲಡಾಯಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಿರುಪತಿ ಲಡ್ಡು ವಿವಾದ ಕೋಲಾಹಲ ಎಬ್ಬಿಸ್ಬಿಟ್ಟಿದೆ. ನಮ್ಮ ಭಾವನೆಗೆ ಧಕ್ಕೆ ತಂದಿದೆ ಅಂತ ಭಕ್ತಗಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರಸಾದದಲ್ಲಿ ದೇವರನ್ನ ನೋಡುವವರು ನಾವು, ಸನಾತನ ಧರ್ಮದ ಭಾವನೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಅನ್ನುವಂತಹ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ತಿರುಪತಿಯಲ್ಲಿ ಉಡುಪಿಯ ಭಕ್ತರ ಆಕ್ರೋಶ ಇದು. ಕರ್ನಾಟಕದಿಂದ ಬಂದಿರುವಂತ ಹಲವಾರು ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಲಡ್ಡು ಪ್ರಸಾದ ತಂದಿದ್ದೀರಾ? ತಂದಿದ್ದೀನಿ ಸರ್. ತೋರಿಸಿ ಸರ್ ಒಂದ್ಸಲ. ಇವಾಗಿರುವಂತಹ ಲಡ್ಡು, ಹಿಂದೆ ಇರುವಂಥ ಲಡ್ಡು ಇವಾಗ ಘಮ 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 ಅಂತ ಇದೆ. ನಂದಿನಿ ತುಪ್ಪದಿಂದ ಮಾಡಿದಾಗಿದೆ. ಮೋಸ್ಟ್ಲಿ ನಂದಿನಿ ತುಪ್ಪನೇ ಇರ್ಬೋದು. ತುಂಬ ಚೆನ್ನಾಗಿದೆ. ಈ ಹಿಂದಿನ ಲಡ್ಡು ಬಗ್ಗೆ ಕೇಳಿದರೆ ಬೇಜಾರಾಯಿತು, ಯಾಕಂದ್ರೆ ನಾನು ಬಂದಿಲ್ಲ. ಬಟ್ ಇವಾಗ ಬಂದಿರುವಂಥ ರಿಪೋರ್ಟ್ಗಳನ್ನೆಲ್ಲ ಕೇಳಿದಾಗ ತುಂಬ ಬೇಜಾರಾಯಿತು. ನಮ್ಮ ಸನಾತನ ಧರ್ಮವನ್ನು ಎಷ್ಟು ಇವರು ಕೀಳಾಗಿ ಮಾಡ್ತಾರಂದರೆ, ಕೀಳಾಗಿ ನೋಡ್ತಾರಂದರೆ ತುಂಬ ಬೇಜಾರಾಗ್ತಾಯಿದೆ. ದನದ ಮಾಂಸದ ಕೊಬ್ಬನ್ನು ಹಾಕ್ತಾರಂತ, ಬೇರೆ ಬೇರೆ ಕಲ್ಮಶಗಳನ್ನೆಲ್ಲ ಹಾಕಿ ಇವರು ಮಾಡುವಂಥ ಲಡ್ಡಿನಲ್ಲಿ ಮೋಸ, ಇದರಲ್ಲೂ ಸಹ ದೇವರ ಹೆಸರಿನಲ್ಲೂ ಸಹ ಇವರು ಲಾಭವನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗ್ತದೆ. ತುಂಬ ನೋವಾಯಿತು. ಇವರು ಒಂದು ಸನಾತನ ಧರ್ಮವನ್ನು ಕೊಲೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ತುಂಬ ಬೇಜಾರಾಗ್ತದೆ. ಈ ಮುಂದಿನ ಸರ್ಕಾರ ಇದೇ ರೀತಿ ಮಾಡಬೇಡಿ. ನಂದಿನಿ ತುಪ್ಪವನ್ನು ಬಳಸಿ, ಯಾಕಂದರೆ ನೀವು ಹೇಳಿದಾಗ ನಂಬರ್ 1 ತುಪ್ಪ, ಯಾವುದೇ ಕಲಬೆರಕೆ ಬರದಂಥ ತುಪ್ಪ. ಎಲ್ಲರೂ ಸಹ ಒಂದು ನಂಬಿಕೆಯಿಂದ ನಾವು ಇಲ್ಲಿಗೆ ಬರ್ತೇವೆ. ನೀವು ಲಡ್ಡಿನಲ್ಲೆಲ್ಲ ಮೋಸ ಮಾಡಬೇಡಿ ಅಂತ ಹೇಳ್ತೇನೆ ಅಷ್ಟೇ. ತುಂಬ ಆಘಾತ ಆಯ್ತು ಸರ್, ನಮಗೆ ಇದು ಕೇಳಿಯೇ ಆಘಾತ ಆಯ್ತು. ಬರುವಾಗಲೂ ನಾವು ಬೇಜಾರದಲ್ಲೇ ಬಂದಿತ್ತು ಸ್ವಲ್ಪ, ಅಲ್ಲ ಹೀಗೆಲ್ಲ ಅದೇ ಚರ್ಚೆಯಲ್ಲೇ ಬಂದಿತ್ತು. ನಾವು ಹೀಗೆಲ್ಲ ಆಗ್ತಿತ್ತು. ನಾವು ವರ್ಷ ಬರ್ತಾ ಇತ್ತು. ದನದ ಮಾಂಸದ ಉಂಡೆ ಸಿಕ್ಕಿದೆ, ತಗೋ ನಿನಗೆ ಅಂತ ಹೇಳಿ ಅವನಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದಾಗ ಹಿಲಲಾಗ್ತಾ ಬಂದ್ವಿ ಅವನಿಗೆ. ಅದಕ್ಕೋಸ್ಕರ ತುಂಬ ಬೇಜಾರಾಯ್ತು ಸರ್ ಹಾಗೆಲ್ಲ ಕೇಳಿ. ನೋಡಿ, ಇದು ಭಕ್ತರು ದೂರಗಳಿಂದ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವಂಥ ಭಕ್ತರೇ ಹೇಳ್ತಿರುವಂಥ ಮನಸ್ಸಿನ ಮಾತಿದು. ನಮ್ಮ ಭಾವನೆಗಳ ಜೊತೆಯಲ್ಲಿ ಆಟ ಆಡಬೇಡಿ, ದೇವರು ನಿಮ್ಮನ್ನು ಕ್ಷಮಿಸೋದಿಲ್ಲ ನನ್ನ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಮಲ. ಇಡೀ ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರೋದು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇದೆ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಆ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆಕ್ರೋಶ ಇತ್ತು. ಲಡ್ಡು ಪ್ರಸಾದಕ್ಕೆ ಮೀನಿನ ಎಣ್ಣೆ, ದನದ ಕೊಬ್ಬಿನ ಅಂಶ ಇರೋದು ಪತ್ತೆಯಾಗಿದೆ. ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ ಲಡ್ಡು ಲಡಾಯಿ. ಕಾರಣ ಜಗನ್ಮೋಹನ್ ರೆಡ್ಡಿ ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡ್ತಾ ಈ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀನಿ, ಅಲ್ಲಿಯೇ ತೀರ್ಪು ಬರಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈ ಲಡ್ಡು ಲಡಾಯಿ. ರಿಪಬ್ಲಿಕನ್ ಕೂಡ ತಿರುಪತಿ ತಿರುಮಲದಿಂದಲೇ. ಅಲ್ಲಿ ಜನರ ಮನಸ್ಥಿತಿ, ಅಲ್ಲಿ ಬರೋರ ರಿಯಾಕ್ಷನ್ ಹೇಗಿದೆ, ಆ ತಿಮ್ಮಪ್ಪನ ನೆಲದಲ್ಲಿ ಭಕ್ತಾದಿಗಳ ಭಾವನೆ ಎಂಥದ್ದು, ಅದಕ್ಕೆ ಧಕ್ಕೆ ಆಗಿದೆಯಾ? ಈಗಲೂ ಕೂಡ ತಿರುಪತಿ ತಿಮ್ಮಪ್ಪನ ಲಡ್ಡು ಬಗ್ಗೆ ಅಷ್ಟೇ ಅಪಾರ ಗೌರವ ಇಟ್ಕೊಂಡು ಅದನ್ನ ಖರೀದಿ ಮಾಡ್ತಿದ್ದಾರಾ, ತೆಗೆದುಕೊಂಡು ಹೋಗ್ತಿದ್ದಾರಾ, ಅದ್ರ ಬಗ್ಗೆ ಜನ ಏನಂತಾರೆ, ಅದೆಲ್ಲ ಕುತೂಹಲ. ಹಾಗಾಗಿ ರಿಪಬ್ಲಿಕದಿಂದ ಗ್ರೌಂಡ್ ರಿಪೋರ್ಟ್ ತಿರುಪತಿಯ ತಿರುಮಲದಿಂದ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಪ್ರತಿಯೊಬ್ಬರನ್ನ ಕೂಡ ಮಾತನಾಡಿಸ್ತಾ ಇದ್ರು. ಲಡ್ಡು ಲಡಾಯಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ.
ತಿರುಪತಿ ಲಡ್ಡು ವಿವಾದ ಕೋಲಾಹಲ ಎಬ್ಬಿಸ್ಬಿಟ್ಟಿದೆ. ನಮ್ಮ ಭಾವನೆಗೆ ಧಕ್ಕೆ ತಂದಿದೆ ಅಂತ ಭಕ್ತಗಣ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರಸಾದದಲ್ಲಿ ದೇವರನ್ನ ನೋಡುವವರು ನಾವು, ಸನಾತನ ಧರ್ಮದ ಭಾವನೆಗೆ ಕೊಡಲಿ ಪೆಟ್ಟು ಬಿದ್ದಿದೆ ಅನ್ನುವಂತಹ ವಿಚಾರವನ್ನ ಜನ ಪ್ರಸ್ತಾಪ ಮಾಡ್ತಿದ್ದಾರೆ. ತಿರುಪತಿಯಲ್ಲಿ ಉಡುಪಿಯ ಭಕ್ತರ ಆಕ್ರೋಶ ಇದು. ಕರ್ನಾಟಕದಿಂದ ಬಂದಿರುವಂಥ ಹಲವಾರು ಭಕ್ತರಿದ್ದಾರೆ, ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಲಡ್ಡು ಪ್ರಸಾದ ತಂದಿದ್ದೀರಾ? ತಂದಿದ್ದೀನಿ ಸರ್. ತೋರಿಸಿ ಸರ್ ಒಂದ್ಸಲ. ಇವಾಗಿರುವಂತಹ ಲಡ್ಡು ಹಿಂದೆ ಇರುವಂಥ ಲಡ್ಡು ಇವಾಗ ಘಮ 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 ಅಂತ ಇದೆ. ನಂದಿನಿ ತುಪ್ಪದಿಂದ ಮಾಡಿದಾಗಿದೆ. ಮೋಸ್ಟ್ಲಿ ನಂದಿನಿ ತುಪ್ಪನೇ ಇರ್ಬೋದು. ತುಂಬ ಚೆನ್ನಾಗಿದೆ. ಈ ಹಿಂದಿನ ಲಡ್ಡು ಬಗ್ಗೆ ಕೇಳಿದರೆ ಬೇಜಾರಾಯ್ತು, ಯಾಕಂದ್ರೆ ನಾನು ಬಂದಿಲ್ಲ. ಬಟ್ ಇವಾಗ ಬಂದಿರುವಂಥ ರಿಪೋರ್ಟ್ಗಳನ್ನೆಲ್ಲ ಕೇಳಿದಾಗ ತುಂಬ ಬೇಜಾರಾಯ್ತು. ನಮ್ಮ ಸನಾತನ ಧರ್ಮವನ್ನು ಎಷ್ಟು ಇವರು ಕೀಳಾಗಿ ಮಾಡ್ತಾರಂದರೆ, ಕೀಳಾಗಿ ನೋಡ್ತಾರಂದರೆ ತುಂಬ ಬೇಜಾರಾಗ್ತಾಯಿದೆ. ದನದ ಮಾಂಸದ ಕೊಬ್ಬನ್ನು ಹಾಕ್ತಾರಂತ, ಬೇರೆ ಬೇರೆ ಕಲ್ಮಶಗಳನ್ನೆಲ್ಲ ಹಾಕಿ ಇವರು ಮಾಡುವಂಥ ಲಡ್ಡಿನಲ್ಲಿ ಮೋಸ, ಇದರಲ್ಲೂ ಸಹ ದೇವರ ಹೆಸರಿನಲ್ಲೂ ಸಹ ಇವರು ಲಾಭವನ್ನು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತುಂಬ ಬೇಜಾರಾಗ್ತದೆ. ತುಂಬ ನೋವಾಯಿತು. ಇವರು ಒಂದು ಸನಾತನ ಧರ್ಮವನ್ನು ಕೊಲೆ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಿದ್ದಾರಂತ ತುಂಬ ಬೇಜಾರಾಗ್ತದೆ. ಈ ಮುಂದಿನ ಸರ್ಕಾರ ಇದೇ ರೀತಿ ಮಾಡಬೇಡಿ. ನಂದಿನಿ ತುಪ್ಪವನ್ನು ಬಳಸಿ, ಯಾಕಂದರೆ ನೀವು ಹೇಳಿದಾಗ ನಂಬರ್ 1 ತುಪ್ಪ, ಯಾವುದೇ ಕಲಬೆರಕೆ ಬರದಿರೋಂಥ ತುಪ್ಪ. ಎಲ್ಲರೂ ಸಹ ಒಂದು ನಂಬಿಕೆಯಿಂದ ನಾವು ಇಲ್ಲಿಗೆ ಬರ್ತೇವೆ. ನೀವು ಲಡ್ಡಿನಲ್ಲೆಲ್ಲ ಮೋಸ ಮಾಡಬೇಡಿ ಅಂತ ಹೇಳ್ತೇನೆ ಅಷ್ಟೇ. ತುಂಬ ಆಘಾತ ಆಯ್ತು ಸರ್, ನಮಗೆ ಇದು ಕೇಳಿಯೇ ಆಘಾತ ಆಯ್ತು. ಬರುವಾಗಲೂ ನಾವು ಬೇಜಾರದಲ್ಲೇ ಬಂದಿತ್ತು ಸ್ವಲ್ಪ. ಅಲ್ಲ, ಹೀಗೆಲ್ಲ ಅದೇ ಚರ್ಚೆಯಲ್ಲೇ ಬಂದಿತ್ತು ನಾವು. ಹೀಗೆಲ್ಲ ಆಗ್ತಿತ್ತು. ನಾವು ವರ್ಷ ಬರ್ತಾ ಇತ್ತು. ದನದ ಮಾಂಸದ ಉಂಡೆ ಸಿಕ್ಕಿದೆ, ತಗೋ ನಿನಗೆ ಅಂತ ಹೇಳಿ ಅವನಿಗೆ ನಮ್ಮ ಕುಂದಾಪುರ ಕನ್ನಡದಲ್ಲಿ ಹೇಳಿದಾಗ ಹಿಲಲಾಗ್ತಾ ಬಂದ್ವಿ ಅವನಿಗೆ. ಅದಕ್ಕೋಸ್ಕರ ತುಂಬ ಬೇಜಾರಾಯ್ತು ಸರ್ ಹಾಗೆಲ್ಲ ಕೇಳಿದ್ರು. ನೋಡಿ, ಇದು ಭಕ್ತರು ದೂರಗಳಿಂದ ತಿಮ್ಮಪ್ಪನ ದರ್ಶನಕ್ಕಾಗಿ ಬಂದಿರುವಂಥ ಭಕ್ತರೇ ಹೇಳ್ತಿರುವಂಥ ಮನಸ್ಸಿನ ಮಾತಿದು. ನಮ್ಮ ಭಾವನೆಗಳ ಜೊತೆಯಲ್ಲಿ ಆಟ ಆಡಬೇಡಿ, ದೇವರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ತಿರುಮಲ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.